ಕೊಪ್ಪಳ ವಿಶ್ವವಿದ್ಯಾಲಯ ನೂತನ ಪ್ರಭಾರಿ ಕುಲಸಚಿವರಾಗಿ ಡಾಕ್ಟರ್ ಎಸ್.ವಿ. ಡಾಣಿ ನೇಮಕ. ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಸ್.ವಿ. ಡಾಣಿ ಅವರನ್ನು ಕೊಪ್ಪಳ ವಿಶ್ವವಿದ್ಯಾಲಯದ ನೂತನ ಪ್ರಭಾರಿ ಕುಲಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಈ ಹಿನ್ನೆಲೆ ಇಲ್ಲಿನ ಸರ್ಕಾರಿ ಪದವಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಉಪನ್ಯಾಸಕ ಮತ್ತು ವಿದ್ಯಾರ್ಥಿ ವೃಂದ ಏರ್ಪಡಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ನೂತನ ಪ್ರಭಾರಿ ಕುಲಸಚಿವರಾಗಿ ನೇಮಕಗೊಂಡ ಪ್ರಾಚಾರ್ಯ ಡಾಕ್ಟರ್ ಎಸ್.ವಿ. ಡಾಣಿ ಅವರಿಗೆ ಗೌರವ ಸಲ್ಲಿಸಿ ಕುಷ್ಟಗಿ ತಾಲೂಕಿಗೆ ಹೆಮ್ಮೆಯ ತರುವ ವಿಚಾರವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿತು. ಅಭಿನಂದನೆ ಸ್ವೀಕರಿಸಿದ ಬಳಿಕ ಮಾತನಾಡಿದ ನೂತನ ಪ್ರಭಾರ ಕುಲಸಚಿವ ಡಾಕ್ಟರ್ ಎಸ್.ವಿ. ಡಾಣಿ ಅವರು ಕಾಲೇಜಿನ ಪ್ರಾಚಾರ್ಯ ಜವಾಬ್ದಾರಿಯೊಂದಿಗೆ ಕೊಪ್ಪಳ ವಿಶ್ವವಿದ್ಯಾಲಯದ ಮಹತ್ವದ ಸ್ಥಾನದ ಜವಾಬ್ದಾರಿಯನ್ನು ಕುಲಪತಿಗಳಾದ ಪ್ರೊಫೆಸರ್ ಬಿ.ಕೆ. ರವಿ ಅವರು ನೀಡಿದ್ದಾರೆ. ಇದರ ಮಹತ್ವವನ್ನು ಅರಿತು ವಿಶ್ವವಿದ್ಯಾಲಯ ಕುಲಪತಿ ಇತರರೆಲ್ಲ ಅಧಿಕಾರಿ ಸಿಬ್ಬಂದಿಯ ಸಹಕಾರದೊಂದಿಗೆ ಆ ಸ್ಥಾನಕ್ಕೆ ಪ್ರಾಮಾಣಿಕ ಸೇವೆ ಸಲ್ಲಿಸಲು ಪ್ರಯತ್ನಿಸುತ್ತೇನೆ ಎಂದರು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಸರಳವಾಗಿ ಸಹಜವಾಗಿ ಬದುಕುವ ಪ್ರಯತ್ನ ಮಾಡಬೇಕು. ಅಂದಾಗ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕರಾದ ಭೋಜರಾಜ್ ದುರ್ಗೇಶ್, ವಿಶ್ವನಾಥ್ ಕೋಳೂರ್, ರತ್ನಾ ಬೆದವಟ್ಟಿ, ಈರಣ್ಣ ದ್ಯಾಮವ್ವನಗುಡಿ, ರಾಘವೇಂದ್ರ ಪತ್ತಾರ್, ಶೇಖರಪ್ಪ, ಶಂಕರ್ ಅಡವಿಭಾವಿ, ಮಹಾಂತೇಶ್ ಗವಾರಿ, ಎಸ್.ಸಿ. ಬಂಡಿಹಾಳ್, ಸುರೇಶ್ ಪಲ್ಲಿ, ಚೌಡಪ್ಪ, ನಿಂಗಪ್ಪ ಗೋಟೂರ್ ಇತರರು ಇದ್ದರು. ಮಂಜುನಾಥ್ ಹನುಮಸಾಗರ್ ಅವರು ಕಾರ್ಯಕ್ರಮ ನಿರ್ವಹಿಸಿದರು. ಮತ್ತು ಇದೊಂದು ಈ ಕುಲಸಚಿವರ ಹುದ್ದೆ ಕೊಟ್ಟರು ಅಂತಂದ್ರೆ ಇದು ನಾವು ಬರೀ ಖುಷಿ ಪಡುವಂತದ್ದಲ್ಲ, ಆ ಜವಾಬ್ದಾರಿ ಹೆಗಲೇರಿದೆ. ಈಗ ಕೆಲಸ ಹೇಗಿದೆ ಅಲ್ಲಿ ಅಂತಂದ್ರೆ ನಾವು ಒಂದು ಕಾಲೇಜಿನ ಕೆಲಸ ಇಲ್ಲಿ ಮಾಡೋದಕ್ಕೆ ಬಹಳಷ್ಟು ತೊಂದರೆಗಳದಾವ. 40 ಕಾಲೇಜುಗಳನ್ನು ಒಳಗೊಂಡಂತ ವಿಶ್ವವಿದ್ಯಾಲಯ ಸುಮಾರು 4-5 ಪರೀಕ್ಷೆಗಳ 10-15 ದಿವಸದಿಂದ ಅಲ್ಲಿ ಈ ಮೊದಲಿದ್ದಂತ ಕುಲಸಚಿವರು ರಜೆ ಮೇಲೆ ಹೋಗಿದ್ದಾರೆ. ನಿನ್ನೆ ನಾನು ವಿಶ್ವವಿದ್ಯಾಲಯಕ್ಕೆ ಹೋದಾಗ ಮೊದಲ ಕೆಲಸ ಫಲಿತಾಂಶ. ನಿನ್ನೆ